ವರ್ಷ ನಿಮ್ಮ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡೋದನ್ನ ನೋಡಿದ್ದೀವಿ. ಈ ವರ್ಷದ ಸ್ಪೆಷಾಲಿಟಿ ಬಗ್ಗೆ ನೀವೇ ಹೇಳೋದಾದ್ರೆ? ಈ ವರ್ಷ ಫಸ್ಟ್ ಟೈಮ್ ನಾವು ಸದಾಶಿವ ನಗರ ಮನೆಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದು ಸ್ಪೆಷಲ್ ಅಂತ ಹೇಳ್ಬೋದು. ಪ್ರಿಯಾಂಕಾ, ಬೆಳಗ್ಗೆಯಿಂದ ಅಂದ್ರೆ ನೀವೇ ಕೂತ್ಕೊಂಡು ಎಲ್ಲ ಒಂದು ಪ್ರತಿಯೊಂದು ಕೆಲಸವನ್ನ ಮಾಡ್ತೀರಾ, ಪ್ರಿಪ್ರೇಷನ್ಸ್ ಎಲ್ಲ ನಿಮ್ದೇ ಇರುತ್ತೆ. ಎಷ್ಟೊತ್ತಿಗೆ ಎದ್ದೇಳ್ತೀರಾ ಈ ಥರದ್ದೆಲ್ಲ ಹಬ್ಬ ಅಂತ ಬಂದಾಗ ಮತ್ತೆ ಆಚರಣೆ ಮಾಡಬೇಕಾದ್ರೆ? ಅವಾಗ ನಾವು ಅದೆಲ್ಲ ನೋಡಲ್ಲ, ನಮಗೆ ಪೂಜಾ ಚೆನ್ನಾಗಾಗಬೇಕು. ಸೊ ಅದಕ್ಕೆ ಹೇಗೋ ಮ್ಯಾನೇಜ್ ಆಗೋಗುತ್ತೆ, ಲೈಕ್ ನಿದ್ದೆ ಅದೆಲ್ಲ ಇಂಪಾರ್ಟೆನ್ಸ್ ಅಲ್ಲ. ಬಟ್ ಒಂದಷ್ಟು ಟೈಮ್ ಬೇಕಾಗುತ್ತೆ, ಬಿಕಾಸ್ ನಾವು ರೆಡಿ ಆಗಬೇಕು, ಆಮೇಲೆ ಒಂದಷ್ಟು ನೈವೇದ್ಯ ರೆಡಿ ಮಾಡಿಸ್ಬೇಕು. ಸೊ ಅಟ್ಲೀಸ್ಟ್ ಒಂದು 3-4 hours ಬೇಕೇ ಆಗುತ್ತೆ. ಪ್ರತಿಯೊಂದು ಹಬ್ಬಗಳನ್ನು ತುಂಬ ಅದ್ಭುತವಾಗಿ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ. ಬೆಂಗಾಲಿ ಬ್ಯೂಟಿ ಆದರೂ ಕೂಡ ನಮ್ಮ ಕನ್ನಡದವರು ಅಷ್ಟು ಚೆನ್ನಾಗಿ ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಪ್ರಿಯಾಂಕಾ ಮೇಡಮ್ ಅಂತೂ ಪ್ರತಿಯೊಂದು ಹಬ್ಬವನ್ನು, ಗೌರಿ ಗಣೇಶ ಇರಲಿ, ವರಮಹಾಲಕ್ಷ್ಮಿ ಹಬ್ಬ ಇರಲಿ, ಪ್ರತಿ ಹಬ್ಬವನ್ನು ಕೂಡ ಅದ್ಭುತವಾಗಿ ಆಚರಣೆ ಮಾಡ್ತಾರೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅವ್ರ ಮನೆಯಲ್ಲಿ ನಾವಿದ್ದೇವೆ. ಸೊ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಎಷ್ಟು ಮಟ್ಟಿಗಿದೆ ಮತ್ತು ಈ ವರ್ಷದ ಆಚರಣೆ ಹೇಗೆಲ್ಲ ಮಾಡಿದ್ರು, ಏನಾದರೂ ಗುಡ್ ನ್ಯೂಸ್ ಕೊಡ್ತಾರಾ? ಅಫ್ಕೋರ್ಸ್ 5 ಗಂಟೆ ಮೇಲೆ ಒಂದು ಗುಡ್ ನ್ಯೂಸ್ ಇದೆ. ಸೊ ಮಾತಾಡ್ತಾ ಹೋಗ್ತಾರೆ, ಅವ್ರನ್ನ ಮಾತಾಡ್ತೀನಿ. ಹಾಯ್ ಮೇಡಮ್, ಹೇಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಪ್ರಿಯಾಂಕಾ ಮ್ಯಾಮ್, ಪ್ರತಿ ವರ್ಷ ನಿಮ್ಮ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡೋದನ್ನು ನೋಡಿದ್ದೀವಿ. ಈ ವರ್ಷದ ಸ್ಪೆಷಾಲಿಟಿ ಬಗ್ಗೆ ನೀವೇ ಹೇಳೋದಾದರೆ? ಈ ವರ್ಷ ಫಸ್ಟ್ ಟೈಮ್ ನಾವು ಸದಾಶಿವ ನಗರ ಮನೆಯಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದು ಸ್ಪೆಷಲ್ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ನಾವು ಇಲ್ಲಿ ಶಿಫ್ಟ್ ಆಗಿದ್ದೀವಿ. ಸೊ ಲಾಸ್ಟ್ ಇಯರ್ ಕೂಡ ಆ ಮನೆಯಲ್ಲಿ ಪೂಜೆ ಆಗಿತ್ತು. ಸೊ ಇಲ್ಲಿ ಆಗಿ ಬಂದಿಲ್ಲ. ಸೊ ಇದು ಫಸ್ಟ್ ಇಯರ್ ಅಮ್ಮನ ಕೂರಿಸಿದ್ದೀವಿ. ಈ ವರ್ಷ UI ಕೂಡ ರಿಲೀಸ್ ಇದೆ. ಆ್ಯಂಡ್ ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ, ತುಂಬ ಖುಷಿ ಆಗ್ತಿದೆ. ಎಸ್ಪೆಷಲಿ ಬಿಕಾಸ್ ಉಪೇಂದ್ರ ಅವ್ರ ಮಕ್ಕಳೆಲ್ಲ ಇದ್ದರು ಪೂಜಾದಲ್ಲಿ. ಅತ್ತೆ ಮಾವ ಆ್ಯಂಡ್ ನಮ್ಮ ಅತ್ತಿಗೆ ಬರೋಕ್ಕಾಗಲಿಲ್ಲ, ಬಿಕಾಸ್ ಅವ್ರ ಮನೆಯಲ್ಲಿ ಪೂಜೆ ಇತ್ತು. ಬಟ್ ನಾವು ಎಲ್ಲ ಕುಟುಂಬ ಸೇರಿ ಪೂಜೆ ಮಾಡಿದ್ದೀವಿ ಅಂತ ತುಂಬ ಖುಷಿ ಆಯಿತು. ಮೇಡಮ್, ನಿಜಕ್ಕೂ ಇದು ಉತ್ಪ್ರೇಕ್ಷೆ ಅಲ್ಲ, ವರಮಹಾಲಕ್ಷ್ಮಿ ಥರನೇ ನೀವು ಕಾಣ್ತೀರಾ ಪ್ರತಿ ವರ್ಷ. ಅಂದರೆ ಪ್ರತಿಯೊಂದು ಹಬ್ಬದಲ್ಲಿ ಈ ಗೌರಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡಬೇಕಾದ್ರೆ ಗೌರಿ ಥರ ಕಾಣಿಸ್ತೀರಾ. ಇವತ್ತು ಲಕ್ಷ್ಮೀನೇ ಸಿಲ್ಕ್ ಸಾರಿ ಹಾಕಿ ಜ್ಯುವೆಲ್ರಿ ಹಾಕಿದ್ರೆ ಎಲ್ಲರೂ ಲಕ್ಷ್ಮೀ ಥರನೇ ಕಾಣಿಸ್ತಾರೆ. ಇಲ್ಲ, ಥ್ಯಾಂಕ್ ಯು, ಬಟ್ ಥ್ಯಾಂಕ್ ಯು, ದಟ್ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು. ಪ್ರಿಯಾಂಕಾ ಮ್ಯಾಮ್, ಅದೇ ಆ ಥರದ್ದು ಒಳ್ಳೆ ಮನಸ್ಸು ಇರೋದಕ್ಕೆ, ಒಳ್ಳೇದು ಬಯಸೋದಕ್ಕೆ ಲುಕ್ಕಲ್ಲಿ ಕಾಣಿಸ್ತೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಈ ಜ್ಯುವೆಲ್ಸ್ ಮತ್ತು ಈ ಒಂದು ಲುಕ್ ಬಗ್ಗೆ ಹೇಳೋದು ಏನಿಲ್ಲ, ಒಂದು ಜಸ್ಟ್ ಇದು ಸಿಕ್ತು, ಒಂದು ಸೀರೆ ನಮಗೆ ಒಂದು ಸ್ನೇಹಿತರು ಕೊಟ್ಟಿದ್ದರು ತುಂಬ ಪ್ರೀತಿಯಿಂದ. ಸೊ ಅದೇ ಅಮ್ಮಗೆ ಇಷ್ಟ ಆಗಬೇಕಲ್ಲ ಪೂಜೆ ಮಾಡಿದಾಗ, ಅದಕ್ಕೆ. ಪ್ರಿಯಾಂಕಾ ಮ್ಯಾಮ್, ಬೆಳಗ್ಗೆಯಿಂದ ಅಂದರೆ ನೀವೇ ಕೂತ್ಕೊಂಡು ಎಲ್ಲ ಒಂದು ಪ್ರತಿಯೊಂದು ಕೆಲಸವನ್ನು ಮಾಡ್ತೀರಾ, ಪ್ರಿಪ್ರೇಷನ್ಸ್ ಎಲ್ಲ ನಿಮ್ಮದೇ ಇರುತ್ತೆ. ಯೂಶ್ವಲಿ ಎಲ್ರಿಗೂ ಒಂದು ತಾಳ್ಮೆ ಬೇಕು ಅದನ್ನು ಮಾಡೋದಕ್ಕೆ. ಎಷ್ಟೊತ್ತಿಗೆ ಎದ್ದೇಳ್ತೀರಾ ಈ ಥರದ್ದೆಲ್ಲ ಹಬ್ಬ ಅಂತ ಬಂದಾಗ ಮತ್ತು ಆಚರಣೆ ಮಾಡಬೇಕಾದ್ರೆ? ಎಷ್ಟೊತ್ತಿಗೆ ಮಲಗಿದ್ದೀನಿ ಅಂತ ಕೇಳಬೇಕು, ನೀವು ಮಲಗಲಿಲ್ಲ ಅನಿಸುತ್ತೆ. ಬಟ್ ಅದು ಖುಷಿಯಿಂದ, ಇನ್ ದ ಸೆನ್ಸ್ ನಮಗೆ ಇದು ವರ್ಷಗೆ ಒಂದಷ್ಟು ಡೇಸ್ ಇರುತ್ತೆ ತುಂಬ ಸ್ಪೆಷಲ್. ಮಹಾಲಕ್ಷ್ಮಿ ಹಬ್ಬ ಆಗಲಿ, ಗಣೇಶ ಹಬ್ಬ ಆಗಲಿ, ನವರಾತ್ರಿ ಟೈಮಲ್ಲಿ ಆಗಲಿ, ಆವಾಗ ನಾವು ಅದೆಲ್ಲ ನೋಡೋಲ್ಲ, ನಮಗೆ ಪೂಜಾ ಚೆನ್ನಾಗಾಗಬೇಕು. ಸೊ ಅದಕ್ಕೆ ಹೇಗೋ ಮ್ಯಾನೇಜ್ ಆಗೋಗುತ್ತೆ, ಲೈಕ್ ನಿದ್ದೆ ಅದೆಲ್ಲ ಇಂಪಾರ್ಟೆನ್ಸ್ ಅಲ್ಲ. ಬಟ್ ಒಂದಷ್ಟು ಟೈಮ್ ಬೇಕಾಗುತ್ತೆ, ಬಿಕಾಸ್ ನಾವು ರೆಡಿ ಆಗಬೇಕು, ಆಮೇಲೆ ಒಂದಷ್ಟು ನೈವೇದ್ಯ ರೆಡಿ ಮಾಡಿಸ್ಬೇಕು. ಸೊ ಅಟ್ಲೀಸ್ಟ್ ಒಂದು 3-4 hours ಬೇಕೇ ಆಗುತ್ತೆ. ಸೊ ಅದು ಒಂದು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಬಟ್ ನೆನ್ನೆನೇ ಇದೆಲ್ಲ ಅಲಂಕಾರ ಮಾಡಿ ರೆಡಿ ಮಾಡಿದ್ದೀವಿ, ಬೆಳಗ್ಗೆ ಕಲಶ ಕೂಡಿಸಿದ್ದೀವಿ. ಪ್ರತಿ ವರ್ಷ ಏನು ಬೇಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಈ ವರ್ಷ ವರಮಹಾಲಕ್ಷ್ಮಿಗೆ ಏನು ಬೇಡ್ಕೊಂಡ್ರು ಪ್ರಿಯಾಂಕಾ ಮೇಡಮ್ ಅನ್ನುವಂಥ ಕ್ಯೂರಿಯಾಸಿಟಿ ಇದ್ದೇ ಇದೆ. ಆ ಥರ ಏನಿರಲ್ಲ ಆ್ಯಕ್ಚುಲಿ. ಪ್ರತಿ ವರ್ಷ ಅದೇ ಎಲ್ರಿಗೂ ಒಳ್ಳೆ ಆರೋಗ್ಯ, ಒಳ್ಳೆ ಮನಸ್ಸುಗೆ ಒಂದು ನೆಮ್ಮದಿ, ಒಂದು ಶಾಂತಿ, ಅದೆಲ್ಲ ತುಂಬ ಮುಖ್ಯ ನಮಗೆ. ಮಿಕ್ಕಿದ್ದೆಲ್ಲ ಶಿ ಇಸ್ ದೇರ್, ಶಿಲ್ ಗಿವ್ ಅಸ್. ಖಂಡಿತ ಸಕ್ಸಸ್, ಪ್ರಾಸ್ಪೆರಿಟಿ ಅದು ಬಂದೇ ಬರುತ್ತೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಮುಖ್ಯ ನಮಗೆ ಲೈಕ್ ಹೆಲ್ತ್ ಚೆನ್ನಾಗಿರಬೇಕು, ನಾವು ಪೀಸ್ಫುಲ್ ಆಗಿರಬೇಕು. ಮಾಡಿದರೆ ಅದು ಒಂದೆರಡು ಇಲ್ಲ ಅಂದರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ಫಸ್ಟ್ ಆಫ್ ಆಲ್ ಅದೇ ಕೇಳ್ಕೊತೀವಿ ದೇವ್ರ ಹತ್ರ. ಆಮೇಲೆ ಹೆಚ್ಚಾಗಿ ಎಲ್ಲ ಕಡೆ ಒಂಥರ ವಯಲೆನ್ಸು ಇದು ಅದೆಲ್ಲ ಕೇಳ್ಪಡ್ತಾ ಇದ್ದೀವಿ. ಸೊ ಅದೆಲ್ಲ ಕಮ್ಮಿ ಆಗಲಿ, ಎಲ್ಲರೂ ಮನಸ್ಸಿಗೆ ಶಾಂತಿ ಕೊಡಲಿ ಅಂತ. ಉಪ್ಪಿ ಸರ್ನ ಕೈ ಹಿಡಿದ ಮೇಲೆ 2 ದಶಕಗಳು ಕಳೆದು ಮುಂದೆ ಹೋಗ್ತಾ ಇದೆ. ಸೊ 23 ವರ್ಷಗಳ ಕಾಲ ಮನೆಯಲ್ಲಿ ಹಬ್ಬ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಾ ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ. ಹೇಗೆ ಅನಿಸ್ತಾ ಇದೆ ಈ ಆಚರಣೆ? ನಿಮಗೆಲ್ಲ ಹೊಸದಿತ್ತು ಆರಂಭದಲ್ಲಿ, ಬಟ್ ಇವಾಗೆಲ್ಲ ರೂಢಿ ಆಗಿದೆ. ಆ ಥರ ಏನಿಲ್ಲ, ಪ್ರತಿ ವರ್ಷ ಇವಾಗ ಒಂದು ಮೂವಿ ಸ್ಟಾರ್ಟ್ ಮಾಡಿದಾಗ ನಮಗೆ ನರ್ವಸ್ನೆಸ್ ಇರುತ್ತಲ್ಲ, ಈ ವರ್ಷ ಹಬ್ಬ ಹೇಗಾಗುತ್ತೆ, ನಮ್ಮ ಕೈಲಿ ಆಗುತ್ತಾ, ಯಾವ ಥರ ಅಮ್ಮ ಯಾವ ಥರ ಕಾಣಿಸ್ತಾರೆ, ಅವ್ರಿಗೆ ಯಾವ ಥರ ಏನು ಮಾಡ್ತೀವಿ ಅಂತ ಮೈಂಡಲ್ಲಿ ಇದ್ದೇ ಇರುತ್ತೆ. ಬಟ್ ನಮಗೆ ಏನಂದರೆ ಪೂಜಾ ಚೆನ್ನಾಗಾಗಬೇಕು, ಅದು ಆಗಿದ್ದರೆ ನಮಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅದ್ರ ಜೊತೇಲಿ ಈ ಸತಿ ಎಸ್ಪೆಷಲಿ ಮಕ್ಕಳು ಕೂತಿದ್ರು ಪೂಜೆಯಲ್ಲಿ, ಅವರು ತುಂಬ ಭಾಗವಹಿಸಿದ್ರು, ಅದು ತುಂಬ ಖುಷಿಯಾಗಿದೆ. ಆ್ಯಂಡ್ ಉಪೇಂದ್ರ ಅವ್ರು ಖಂಡಿತ ಅವರು ಇದ್ರೇ ತುಂಬ ಒಂದು ಸ್ಟ್ರೆಂಗ್ತ್ ನಮಗೆ. ಮೊನ್ನೆ ಕೂಡ ಹೇಳಿದರು ನಾನು ಚೆನ್ನೈಲಿ ಇರ್ತೀನಿ ಮೋಸ್ಟ್ಲಿ ಅಂತ. ಬಟ್
ಪೂಜಾಕ್ಕಿಂತ ಮುಂಚಿನ ದಿವಸನೇ ಬಂದುಬಿಟ್ರು ಹೇಗೋ. ಸೊ ಎಲ್ಲ ದೇವ್ರದ್ದೇ, ಅವರು ಯಾವ ಕೈಲಿ ಪೂಜಾ ತೊಗೊತಾರೆ ಅದೆಲ್ಲ ಅವರೇ ಮಾಡಿಸ್ಕೊತಾರೆ, ದೇವರೇ ಎಲ್ಲ ಮಾಡಿಸ್ಕೊತಾರೆ ನಮ್ಮ ಕೈನಲ್ಲಿ. ಸೊ ಮೋಸ್ಟ್ಲಿ ಎಲ್ಲ ಜವಾಬ್ದಾರಿ ತಾಯಿಗೆ ಬಿಟ್ಬಿಡ್ತೀರಿ, ನೀವೇ ಮಾಡಿಸು ಅಂತ. ನನಗೆ ಗೊತ್ತಿಲ್ಲ ನಾವು ಹೇಗಾಗುತ್ತೆ ಅಂತ. ಸೊ ಕೆಲವ್ರು ಸತಿ ಗ್ರ್ಯಾಂಡಾಗಿ ಆಗುತ್ತೆ, ಕೆಲವ್ರು ಸತಿ ಸಿಂಪಲಾಗಿ ಆಗುತ್ತೆ. ಬಟ್ ಪೂಜಾ ಚೆನ್ನಾಗಿ ಆಗಬೇಕು, ನನ್ನ ಮನಸ್ಸಲ್ಲಿ ಅದು ಇರುತ್ತೆ ಯಾವಾಗ. ಸೊ ಅದಾಗಿದೆ, ಇವತ್ತು ತುಂಬ ಖುಷಿ ಆಗ್ತಿದೆ. ಓಕೆ, ಈ ವರ್ಷ ಎಷ್ಟು ಅಂದರೆ ಪಾಸಿಟಿವ್ ವೈಬ್ ಸಿಕ್ತು ಪೂಜೆ ಆದಮೇಲೆ? ಎಷ್ಟು ಮನಸ್ಸಿಗೆ ನೆಮ್ಮದಿ, ಖುಷಿ, ಮತ್ತು ನಿಮ್ಮ ಥರನೇ ಐಶುನು ಕೂಡ ದೇವರನ್ನ ನಂಬ್ತಾಳ, ಭಕ್ತಿ ಎಷ್ಟಿದೆ ಅನ್ನೋಂಥ ಕುತೂಹಲ? ಇಲ್ಲ, ಇಬ್ಬರು ನಂಬ್ತಾರೆ, ದೇವ್ರು ನಂಬ್ತಾರೆ. ನಾನು ಸ್ವಲ್ಪ ರಿಚುವಲ್ಸ್ ಜಾಸ್ತಿ, ಉಪೇಂದ್ರ ಅವರು ನಂಬ್ತಾರೆ, ನಮ್ಮದಿಲ್ಲೇ ಅದು ಆ ಥರ ಇಲ್ಲ. ಬಟ್ ಪೂಜೆ ಕೂತ್ಕೊಂಡು ಮಾಡೋದು ನಾನೇ ಜಾಸ್ತಿ. ಸೊ ನಾನು ಸ್ವಲ್ಪ ಟೈಮ್ ತೊಗೊತೀನಿ. ನನಗೆ ಶೂಟಿಂಗ್ ಇದ್ದಾಗ ಸ್ವಲ್ಪ ಬೇರೆ ಥರ ಇರುತ್ತೆ, ಶೂಟಿಂಗ್ ಇಲ್ದಾಗ ಸ್ವಲ್ಪ ನಾನು ಕೂತ್ಕೊಂಡು ಅಟ್ಲೀಸ್ಟ್ 1-2 ಅವರ್ಸ್ ಆಗುತ್ತೆ ಕೆಲವು ಸತಿ. ಎಲ್ಲ ಅಷ್ಟೊತ್ತರ ಶ್ಲೋಕಗಳೆಲ್ಲ ಓದ್ತೀನಿ. ಅದು ನನಗೆ ಪರ್ಸ್ನಲ್ ಆ್ಯಕ್ಚುಲಿ, ಯಾರು ನನಗೆ ಹೇಳ್ಕೊಟ್ಟಿಲ್ಲ ಮಾಡಲೇಬೇಕಂತ, ನನ್ನ ಖುಷಿಯಿಂದ. ಈ ಒಂದು ಹಬ್ಬ ನನ್ನ ಅತ್ತೆಯವ್ರು ಮಾಡ್ತಿದ್ರು, ಅವ್ರು ಸ್ಟಾರ್ಟ್ ಮಾಡಿದರು, ಅವರು ಹೇಳ್ಕೊಟ್ಟಿದ್ರು ಇದು ತುಂಬ ಒಳ್ಳೆಯದು, ಇದು ಕಂಟಿನ್ಯೂ ಮಾಡಬೇಕಂತ. ಸೊ ಅವ್ರನ್ನ ಕೇಳಿ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದನ್ನು ಹಂಗೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ನೆಕ್ಸ್ಟ್ ಮಕ್ಕಳು ಕಂಟಿನ್ಯೂ ಮಾಡಬೇಕಂತ. ಸೊ ಅಟ್ಲೀಸ್ಟ್ ಮಕ್ಕಳು ಒಂದೇ ಪಾರ್ಟಿಸಿಪೇಟ್, ಅವ್ರಿಗೆ ಹಬ್ಬದ ಬಗ್ಗೆ ಗೊತ್ತಾಗುತ್ತೆ ಅಂತ. ಸೊ ಅದೊಂದು ಖುಷಿ ಆಗುತ್ತೆ. ಈ ಒಂದು ಹಬ್ಬ ಅಂದರೆ ಸದಾಶಿವ ನಗರದಲ್ಲಿ ನೀವು ಹೇಳ್ದಂಗೆ ಮೊದಲನೇ ಬಾರಿ ಹಬ್ಬ ಮಾಡ್ತಾ ಇರೋದು, ಸೆಲೆಬ್ರೇಟ್ ಮಾಡ್ತಾ ಇರೋದು. ಈ ಒಂದು ಮನೆ ಎಷ್ಟು ಪಾಸಿಟಿವ್ ವೈಬ್ ಕೊಡ್ತಾ ಇದೆ, ನಿಮಗೆ ತುಂಬ ಇಷ್ಟ ಆಗಿದೆ ಈ ಮನೆ ಅಂತ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಸೊ ನನಗೆ ಮನೆ ಪಾಸಿಟಿವ್ ವೈಬ್ಸ್ ಕೊಟ್ಟಿಲ್ಲ ಅಂದರೆ ನಾವು ಇಲ್ಲಿ ಶಿಫ್ಟ್ ಆಗ್ತಾ ಇರಲಿಲ್ವ. ಬಟ್ ಒಂದು ಮೇನ್ ರೋಡ್, ಪ್ರಾಕ್ಸಿಮಿಟಿ ತುಂಬ ಖುಷಿ ಆಯಿತು ಇಲ್ಲಿ. ಇಟ್ಸ್ ಅನ್ ಓಲ್ಡ್ ಹೌಸ್, ಬಟ್ ನಮಗೆ ತುಂಬ ಒಳ್ಳೆಯ ಒಂದು ವೈಬ್ರೇಷನ್ ಸಿಕ್ಕಿದೆ. ವಾಸ್ತು ಪ್ರಕಾರ ಕೂಡ ತುಂಬ ಚೆನ್ನಾಗಿತ್ತು ಮನೆ. ನಾವು ತುಂಬ ಮನೇನ ಬ್ರೇಕ್ ಮಾಡಿ ಹೊಸ ಮನೆ ಕಟ್ಟೋಕ್ಕೆ ಹೋಗಲಿಲ್ಲ, ಬಿಕಾಸ್ ಮಕ್ಕಳಿಗೆ ಕಾಲೇಜ್ ಸ್ಟಾರ್ಟ್ ಆಗ್ತಿತ್ತು. ಒಂದು ಮನೆ ತುಂಬ ಚೆನ್ನಾಗಿತ್ತು. ಸೊ ಅದರಲ್ಲೇ ನಾವು ಸ್ವಲ್ಪ ರೆನೋವೇಷನ್ ಮಾಡಿ ಶಿಫ್ಟ್ ಆಗೋಣ ಸದ್ಯಕ್ಕೆ, ಬಿಕಾಸ್ ಇನ್ನೊಂದು ಮನೆ ಇದೆ ಆಲ್ರೆಡಿ. ಸೊ ಹಾಗೆ ಸ್ವಲ್ಪ ಇದ್ದೀವಿ ಈಗ. ಬಟ್ ಎಲ್ಲ ಇಟ್ಸ್ ನೈಸ್ ಆ್ಯಕ್ಚುಲಿ. ಏರಿಯಾ ತುಂಬ ಚೆನ್ನಾಗಿದೆ. ಇಲ್ಲಿ ಸುತ್ತಮುತ್ತ ಕೂಡ ನಮ್ಗೆ ತುಂಬ ಫ್ರೆಂಡ್ಸ್ ಇದ್ದಾರೆ. ಇವತ್ತು ಒಂದಷ್ಟು ಹೊಸ ಲೈಕ್ ನೇಬರ್ಸ್ ಎಲ್ಲ ಕರೆದಿದ್ದಾರೆ ಮನೆಗೆ ಕುಂಕುಮಕ್ಕೆ. ಸೊ ಅಲ್ಲಿಗೆ ಹೋಗಬೇಕು. ಇವಾಗಲೇ ಮಳೆ ಬರ್ತಾ ಇದೆ ಅನಿಸುತ್ತೆ. ಸೊ ಇಟ್ಸ್ ಅ ಗುಡ್ ಸೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ವೆರೈಟಿ ರೋಲ್ಸ್ಗಳನ್ನು ಪ್ಲೇ ಮಾಡ್ತೀರಾ? ಸೊ ಅಟ್ ಪ್ರೆಸೆಂಟ್ ಯಾವೆಲ್ಲ ಸಿನಿಮಾಗಳು ಕೈಯಲ್ಲಿದೆ, ನಾವು ಯಾವಾಗ ನೋಡ್ಬೋದು ಬಿಗ್ ಸ್ಕ್ರೀನ್ ಮೇಲೆ ಅನ್ನೋಂಥದ್ದು? ಕಪಲ್ ಆಫ್ ದಮ್ ಆರ್ ಗೆಟಿಂಗ್ ರೆಡಿ, 2 ಆರ್ ರೆಡಿ. ಉಗ್ರಾವತಾರ್, ಪೊಲೀಸ್ ಆಫೀಸರ್, ದಿಸ್ ಡಿಟೆಕ್ಟಿವ್ ತೀಕ್ಷ್ಣ, ನಂದು 50th ಮತ್ತು ಸೆನ್ಸರ್ ಕೂಡ ಆಗಿದೆ. ಕರ್ತಕರ್ಮ ಕ್ರಿಯಾ, ದ ವೈರಸ್, ಕ್ಯಾಪ್ಚರ್, ಹುಲಿಗೆ, ವಿಶ್ವರೂಪಿಣಿ ಹುಲಿಗಮ್ಮ, ಒಂದಷ್ಟು ಮೂವೀಸ್ ರೆಡಿ ಆಗಿದೆ. ಹೋಪ್ಫುಲಿ ಉಗ್ರಾವತಾರ್ ಆರ್ ಡಿಟೆಕ್ಟಿವ್ ತೀಕ್ಷ್ಣ ವಿಲ್ ಪ್ರಾಬಬ್ಲಿ ಕಮ್ ಸೂನ್ ವಿದಿನ್ 1 or 2 months. ಲಾಸ್ಟ್ ಕ್ವಶನು, UI ಸಿನಿಮಾದ ಅಪ್ಡೇಟು ಇವತ್ತು ಬರುತ್ತೆ. ಸೊ ನಾವು ಏನು ನಿರೀಕ್ಷೆ ಮಾಡ್ಬೋದು? ಯಾಕಂದರೆ ಟ್ರೋಲ್ ಸಾಂಗ್ ಆಲ್ರೆಡಿ ತುಂಬ ವೈರಲ್ ಆಗಿ ಟ್ರೆಂಡಿಂಗ್ ಆಗಿರ್ತಕ್ಕಂಥದ್ದು. ಸೊ ಇವತ್ತು ನನಗೆ ಗೊತ್ತಿಲ್ಲ, ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಏನು ಅಪ್ಡೇಟ್ ನನಗೆ ಗೊತ್ತಿಲ್ಲ ಆನೆಸ್ಟ್ಲಿ. UI ಸಿನಿಮಾದ ಬಗ್ಗೆ ನೀವೆಷ್ಟು ಎಕ್ಸೈಟೆಡ್ ಆಗಿ? ವೆರಿ ಎಕ್ಸೈಟೆಡ್. ಐವ್ ಸೀನ್ ಇಟ್, ಸಮ್ ಪಾರ್ಟ್ಸ್ ಆಫ್ ಇಟ್. ತುಂಬ ವೇಟಿಂಗ್, ಆಡಿಯನ್ಸ್ ರಿಯಾಕ್ಷನ್ಗೆ ಕಾಯ್ತಾ ಇದ್ದೀವಿ ಇವಾಗ. ಆಲ್ಸೋ ಉಪೇಂದ್ರ ಅವ್ರಿಗೆ ಸ್ವಲ್ಪ ರೆಸ್ಟ್ ಮಾಡಬೇಕು, ಬೇಗ ರಿಲೀಸ್ ಆಗಲಿ ಅಂತ. ಇಸ್ ಟು ಬ್ಯುಸಿ ವಿತ್ ಇಟ್. ಥ್ಯಾಂಕ್ ಯು. ಇದಿಷ್ಟು ನಟಿ ಪ್ರಿಯಾಂಕಾ ಉಪೇಂದ್ರ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.